ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಬೆಳಿಗ್ಗೆನೇ 2 ಬದ್ನಿಕಾಯಿ ಅಷ್ಟೇ ಅದ ಮನೆಯೊಳಗೆ. ಯಾಕಂದ್ರೆ ಇಲ್ಲಿ ತುಂಬ ಚಳಿ ಅದ, ಹೊರಗಡೆ ಹೋಗೋಕ್ಕಾಗ್ತಿಲ್ಲ ನಮ್ಗೆ. ಸೊ ಹೀಗಾಗಿ ಮನೆಯೊಳಗೆ ಏನೂ ಇಲ್ಲ ಕಾಯಿಪಲ್ಯ ಅಂತಂದ್ರೆ ಆ ಟೈಮ್ನಾಗ ಇದೇ ರೀತಿ ಮಾಡಿರ್ತೇನೆ ನಾನು. ಸೊ ಇಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಆಮೇಲೆ ಜೊತೆ ಅರಿಶಿನ, ಸ್ವಲ್ಪ ಖಾರದ ಪೌಡ್ರು, ಓಕೆ, ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಗಟ್ಟಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಂತರ ಇದನ್ನು ಸ್ವಲ್ಪ ನಾವೇನು ಮಾಡ್ಬೇಕಂದ್ರೆ ಈ ಒಂದು ಪೇಸ್ಟ್ ಏನಿರ್ತದೆ, ಈ ಪೇಸ್ಟ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಇದನ್ನು ನಾವು ಈ ಒಂದು ಬದ್ನಿಕಾಯಿ ಏನು ಹೋಳು ಕಟ್ ಮಾಡ್ತೀವಿ ಅದ್ರ ಮೇಲೆ ಅಪ್ಲೈ ಮಾಡ್ತೀವಿ. ತುಂಬ ಚೆನ್ನಾಗಿರ್ತದೆ ಇದು. ಆ್ಯಕ್ಚುಲಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ರೆ ಆ ಟೈಮ್ನಾಗ ಏನೂ ಇಲ್ಲಪ್ಪ ಕಾಯಿಪಲ್ಯ ಅಂತಂದರೆ ಸೊ ನೀವು ಈ ರೀತಿ ಮಾಡಿ ಅಡುಗೆ ಮಾಡಿ ಕೊಡ್ಬೋದು. ಇದೊಂಥರ ಬೆಂಗಾಲಿ ಅಂದರೆ ಕಲ್ಕತ್ತಾ ಕಡೆ ಎಲ್ಲ ತುಂಬ ಸ್ಪೆಷಲ್ ಇದು. ಸೊ 1-2 ಸಾರಿ ಮಾಡಿ ನೋಡಿದ್ದೆ ನಾನು. ಸೊ ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಹೀಗಾಗಿ ನಾನು ಇದನ್ನೇ ಮಾಡಿರ್ತೇನಂತ, ಏನಾದರೂ ಮನೆಯಾಗ ಕಾಯಿಪಲ್ಯ ಇಲ್ಲಾಂದ್ರೆ. ಸೊ ನಾನು ಮದುವೆಯಾಗಿ ಬಂದಮೇಲೆ ಈ ಕಡೆ ಎಲ್ಲ ಇದೇ ರೀತಿಯೇ ಸ್ವಲ್ಪ ಡಿಫ್ರೆಂಟ್ ಅಡುಗೆನ ಮಾಡೋದು ಕಲ್ತೀನಿ. ನಮ್ಮ ಕಡೆ ಎಲ್ಲ ಮೊದಲಿಂದ ನಮ್ಮ ಅವ್ವ ಹೇಳ್ತಿದ್ಲು ಅಡುಗೆ ಮಾಡೋದು ಕಲಿ ಅಂತ ಹೇಳಿ. ಬಟ್ ಆ ಟೈಮ್ನಾಗ ಓದೋದು ಜಾಸ್ತಿ ಇರ್ತಿತ್ತು. ಸೊ ಹೀಗಾಗಿ ಅಷ್ಟೊಂದು ಅಡುಗೆ ಕಲೀಲಿಲ್ಲ ನಾನು. ಬಟ್ ಆದರೆ ಈ ಕಡೆ ಬಂದಾಗ ಹೊಸದ ಅಡುಗೆ ಇತ್ತು ಇವ್ರ ಮನೆಯೊಳಗೆ. ಸೊ ಹಿಂಗೆ ಪ್ರತಿಯೊಂದು ಹೊಸದು ನನಗೆ. ಸೊ ಹೀಗಾಗಿ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲಿ ನೋಡ್ರಿ ಈ ರೀತಿ ಕಟ್ ಮಾಡ್ಕೋಬೇಕು ಬದ್ನಿಕಾಯಿನ, ಅಂದ್ರೆ ಚೆಂದ ಕಾಣ್ತದೆ ಮತ್ತು ಸರ್ವ್ ಮಾಡೋದಕ್ಕೂ ಚಲೋ ಇರ್ತದೆ. ಯಾರ ಗೆಸ್ಟ್ ಬಂದಾಗ ನೀವು ಹಾಗೆ ಉದ್ದುದ್ದಕ್ಕೆ ಅದು ಹೆಚ್ಚಿದ್ರೆ ಅಂದರೆ ಅಷ್ಟೊಂದು ಚೆಂದ ಕಾಣೋದಿಲ್ಲ. ಆ್ಯಂಡ್ ಈ ರೀತಿ ಸ್ವಲ್ಪ ದಪ್ಪ ಇರಬೇಕು ಹೋಳು, ಮತ್ತು ಈ ರೀತಿ ಕಟ್ ಮಾಡ್ಕೊಂಡ್ರೆ ಅಂದರೆ ಅದು ಚೆನ್ನಾಗಿ ಫ್ರೈ ಆಗ್ತದೆ. ಈ ರೀತಿ ನೋಡ್ರಿ, ಈ ರೀತಿ ಮಾಡಿ ಜಸ್ಟ್ ಮೊದಲು ಇಟ್ಕೊಂಡ್ಬಿಡ್ಬೇಕು ಒಂದು ತಾಟ್ನಾಗ. ಎಲ್ಲ ಇಟ್ಕೊಂಡು ಈ ರೀತಿ ಆದಮೇಲೆ ನಂತರ ಎಣ್ಣೆ ಕಾಯಕ್ಕೆ ಇಟ್ಟಿರಬೇಕು. ಎಣ್ಣೆ ನಾವು ಈ ಕಡೆ ಎಲ್ಲ ಸಾಸಿವೆ ಎಣ್ಣೆ ಯೂಸ್ ಮಾಡ್ತೀವಿ, ಯಾಕಂದ್ರೆ ಈ ಕಡೆ ಎಲ್ಲ ಸ್ವಲ್ಪ ಕೋಲ್ಡ್ ಎಲ್ಲ. ಸೊ ಹೀಗಾಗಿ ಸ್ವಲ್ಪ ಹೀಟ್ ಇರಲಿ ಅಂತ ಹೇಳಿ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ನ ನನಗೂ ಒಂಥರ ಅನ್ನಿಸ್ತಿತ್ತು, ಸ್ವಲ್ಪ ವಾಸನೆ ಬಂದಂಗೆ ಆಗ್ತಿತ್ತು, ಉಲ್ಟಾ ಮಾಡೋಕೆ ಆಗ್ತಿರ್ಲಿಲ್ಲ. ಬಟ್ ಬರ್ತಾ ಇಲ್ಲೇ ಭಾಳ ವರ್ಷ ಆಯ್ತು ಇರಾಕತ್ತು. ಸೊ ಹೀಗಾಗಿ ನಾನು ಅಡ್ಜಸ್ಟ್ ಆಗೀನಿ ಈ ಕಡೆ ಎಲ್ಲ. ಆ್ಯಂಡ್ ಹೀಗೆ 1 by 1 ಇವಾಗ ಹಾಕಿದ್ನ ಫ್ರೈ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಡೀಪ್ ಫ್ರೈ ಮಾಡಬೇಕು, ಮತ್ತು ಉರಿ ಏನಿರ್ತದೆ ಸ್ವಲ್ಪ ಮೀಡಿಯಮ್ ಇಟ್ಕೋಬೇಕು. ತುಂಬ ಜಾಸ್ತಿ ಇಟ್ಕೊಂಡ್ರೆ ಅಂದರೆ ಸುಟ್ಟು ಹೋಗ್ತದೆ. ಸೊ ನಿಧಾನವಾಗಿ ಅದು ಒಳಗಡೆ ಎಲ್ಲ ಬೇಯಬೇಕು. ಸೊ ಅಂದ್ರೆ ಮಾತ್ರ ಟೇಸ್ಟಿ ಇರ್ತದೆ. ಆ್ಯಂಡ್ ಸೊ ಹೀಗಾಗಿ ಇದನ್ನು 1 by 1 ನಾನು ಇವಾಗ ಫ್ರೈ ಮಾಡಿ ತೋರಿಸ್ತೀನಿ. ಕಲರ್ ಚೇಂಜ್ ಆಗಬೇಕಿದೆ ಆ್ಯಕ್ಚುಲಿ. ಸೊ ಇವಾಗ ನೀವು ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗ್ಯದ. ಸೊ ಹಿಂಗೆ ಒಂದು ಇದನ್ನು ಫ್ರೈ ಮಾಡುವಾಗ ಸ್ವಲ್ಪ ಟೈಮ್ ತೊಗೊಳ್ತದೆ ಆ್ಯಕ್ಚುಲಿ. ಸೊ ತಕ್ಷಣ ಆಗೋದಿಲ್ಲ ಇದು, ಒಂದು 15-20 ನಿಮಿಷ ಆದರೂ ಹೋಗುತ್ತೆ. ಯಾಕಂದರೆ ಎಲ್ಲ ಹೋಳುಗಳನ್ನು 1 by 1 ನಾವು ಫ್ರೈ ಮಾಡಬೇಕಾಗ್ತದೆ. ನೀವು ಬೇಕಂದ್ರೆ ರಿಫೈನ್ಡ್ ಎಣ್ಣೆನೂ ಯೂಸ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗ್ಲಿಕ್ಕತ್ತದ. ಸೊ ಈ ರೀತಿ ಆಗ್ತದೆ ನಿಧಾನವಾಗಿ. ಎಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಅಂತಂದರೆ ನಾನು ನಿಮಗೆ ತೋರಿಸ್ದಂಗೆ ಕಲರ್ ಹೆಂಗೆ ಚೇಂಜ್ ಆಗ್ತದಂತ ನೋಡಿರಿ. ಈ ರೀತಿ ಆಗಬೇಕು. ಸೊ ಈ ರೀತಿ ಆದಾಗ ಮಾತ್ರ ಇದನ್ನು ನೀವು ತೆಗಿಬೇಕು ಎಣ್ಣೆಯಿಂದ. ಅದರ್ವೈಸ್ ಅದನ್ನು ಕರೆಕ್ಟಾಗಿ ಬೇಯ್ದಿಲ್ಲ ಅಂತ ಹೇಳ್ತೀವಿ ನಾವು. ಸೊ ಆ ರೀತಿ ಆಗಬೇಕು. ಸೊ ನೋಡಿ ಚೆನ್ನಾಗಾದ್ಮೇಲೆ ಸೊ ಇದನ್ನು ನೀವು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಸೊ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿದ್ದನ್ನು ಅದ್ರ ಮ್ಯಾಗೆ ಗಾರ್ನಿಷ್ ಮಾಡಿ ಯಾರಾದರೂ ಗೆಸ್ಟ್ ಬಂದಾಗ ಅವ್ರ ಮುಂದೆ ನೀವು ಸರ್ವ್ ಮಾಡಿದ್ರೆ ಭಾಳ ಚಲೋ ಕಾಣಿಸ್ತದೆ. ಮೇನು ಅಡುಗೆ ಚೆನ್ನಾಗಿ ಸರ್ವ್ ಮಾಡಿದ್ವಿ ಅಂದರೆ ಸೊ ಕಡಿಮೆ ಊಟ ಇದ್ರೂ ಪರವಾಗಿಲ್ಲ, ಗೆಸ್ಟ್ ಮನುಷ್ಯಗೆ ತುಂಬ ಖುಷಿ ಆಗ್ತದಂತ ನನಗೆ ಅನ್ನಿಸ್ತದೆ. ಸೊ ಇವಾಗ ಬದ್ನಿಕಾಯಿ ಫ್ರೈ ಮಾಡೀನಿ. ಸೊ ಇದು ಒಂದು ಸಾರಿ ಡೆಫಿನೆಟ್ಲಿ ನೀವು ಟ್ರೈ ಮಾಡಿರಿ. ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಅಂತ ನನಗೆ ಕಮೆಂಟು ಹೇಳಿರಿ. ಇದು ಇತ್ತೀಚೆಗೆ ನಾ ಮಾಡ್ಲಿಕ್ಕತ್ತೇನೆ ಜಾಸ್ತಿ, ಯಾಕಂದ್ರೆ ಚಳಿ ಭಾಳ ಅದ. ಚಳಿ ಇರೋ ಸಂಬಂಧ ಜಾಸ್ತಿ ಅಡುಗೆ ಮನೆ ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ. ಸೊ ಹೀಗಾಗಿ ಆ್ಯಂಡ್ ಇವತ್ತಿನ ಬ್ಲಾಗ್ ಒಳಗೆ ನನ್ನ ಮಗಿಗೆ ಹೆಂಗೆ ಓದ್ಸಾತ್ತೀನಿ ಅಂತ ತೋರಿಸಾತೀನಿ. ಸೊ ಈ ರೀತಿ ಸ್ಕೆಚಿಂಗ್ ಮಾಡಿ ನಾನು ಆ್ಯಕ್ಚುಲಿ ಇದು ಒಂದು ಬ್ರೈನ್ ಜಿಮ್ಮಿಗೋಸ್ಕರ, ಅಂದರೆ ಮಕ್ಕಳ ಬುದ್ಧಿ ಅಂದರೆ ಬ್ರೈನ್ ಇರ್ತದಲ್ಲ ಅದನ್ನು ಮೆದುಳು ಚೆನ್ನಾಗಿ ಚುರುಕಾಗಕ್ಕೆ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕಾಗ್ತದೆ. ಆ್ಯಕ್ಚುಲಿ ಏನಾಗ್ತದೆ ಅಂತಂದ್ರೆ ಯೂಟ್ಯೂಬ್ ವರ್ಕಿನ ಮಧ್ಯದಲ್ಲೂ ನಾನು ನನ್ನ ಮಗು ಕೂಡ ಟೈಮ್ ಕೊಡಲೇಬೇಕಾಗುತ್ತೆ. ಯಾಕಂದರೆ ನಾವು ಕೊಡದೆ ಹೋದರೆ ಮಕ್ಕಳು ಎಜುಕೇಷನ್ ಕೂಡ ಹಿಂದುಳಿತದೆ. ಸೊ ಹೀಗಾಗಿ ಮನೆಯೊಳಗೆ ನಾನು ಏನು ಮಾಡ್ತೀನಿ, ಜೆರಾಕ್ಸ್ ತೆಗಿತೀನಿ. ಜೆರಾಕ್ಸ್ ತೆಗೆದು ಅವ್ರದ್ದೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ. ಆ್ಯಂಡ್ ಇದು ನೋಡಿರಿ, ಇದು ಮೆದುಳಿಗೆ ಒಂದು ಚೆನ್ನಾಗಿ ಚುರುಕಾಗೋದಕ್ಕೆ ಮಾಡಿಸ್ತಾರೆ ಎಕ್ಸಸೈಸು. ಸೊ ಇದನ್ನು ನನ್ನ ಮಗ ಮಾಡ್ತಾನೆ, ನಾನು ನಿಮಗೆ ತೋರಿಸ್ತೀನಿ. ಅದೇ ರೀತಿ ನಿಮ್ಮ ಮನೆಗೂ ಮಕ್ಕಳು ಸಣ್ಣವ್ರು ಇದ್ದರೆ ನೀವು ಮಾಡ್ಬೋದು. ಇದೆಲ್ಲ ಸರ್ಕಲ್ ಆಯಿತು, ಜಿಗ್ ಜಾಗ್ ಆಯಿತು, ಮಕ್ಕಳಿಗೆ ತೋರಿಸ್ಬೇಕು ಫೈಂಡ್ ಮಾಡೋದು ಯಾವುದು ಅಂತ. ನಂತರ ಅದನ್ನು ಅವ್ರ ಕೈಲಿಂದ ಮಾಡಿಸ್ಬೇಕು. ಸೊ ಈ ರೀತಿಯೆಲ್ಲ ಆ್ಯಕ್ಟಿವಿಟೀಸ್ ಇರ್ತಾವೆ. ಡೈಲಿ ನಾನು ಒಂದು 7-8 ಆ್ಯಕ್ಟಿವಿಟೀಸ್ನ ಮಾಡಿಸ್ತಿರ್ತೇನೆ.
ಸೊ ಇವಾಗ ಅವಂಗೆ ವಿಂಟರ್ದು ರಜೆ ನಡೀಲಿಕ್ಕತ್ತದ ಅಂದ್ರೆ ಚಳಿಗಾಲಕ್ಕೂ ರಜೆ ಕೊಡ್ತಾರೆ ಈ ಕಡೆ ಎಲ್ಲ. ಸೊ ಆ ಟೈಮ್ನಾಗ ಮಕ್ಕಳಿದು ಎಜುಕೇಷನ್ ಏನಿರ್ತದಲ್ಲ ಸ್ವಲ್ಪ ಏನಾಗ್ತದೆ ಅಸ್ತವ್ಯಸ್ತ ಆಗ್ಬಿಡ್ತದೆ. ಮತ್ತು ಸ್ಕೂಲಿಗೆ ಹೊಂಟ್ರಂದ್ರೆ ಮತ್ತು ಅವ್ರು ಜಾಯ್ನ್ ಆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹೀಗಾಗಿ ಮನೆಯೊಳಗೆ ಏನು ಮಾಡ್ತೀನಿ, ಅವ್ನ ಸಿಲೆಬಸ್ ಏನಿರ್ತದೆ ಆ ಸಿಲೆಬಸ್ ನಾನು ಮೊದಲೇ ತೆಗೆದಿರ್ತೀನಿ. ಇದು ಸಿಲೆಬಸ್ ಆ್ಯಕ್ಚುಲಿ. ಸೊ ಸಿಲೆಬಸ್ ಅಕಾರ್ಡಿಂಗ್ ನಾನು ಎಲ್ಲ ಮೊದಲು ಮನೆಯೊಳಗೂ ನಾನು ಪ್ರಿಪೇರ್ ಮಾಡಿಸ್ತಿರ್ತೀನಿ. ಇದರಿಂದ ಸ್ಕೂಲೊಳಗೆ ಅವ್ನಿಗೆ ಈಸಿ ಆಗ್ತದೆ. ಸ್ಟ್ಯಾಂಡಿಂಗ್ ಲೈನು, ಸ್ಲೀಪಿಂಗ್ ಲೈನು ಇವೆಲ್ಲ ಮೇನ್ ಇವಾಗ ಇತ್ತೀಚೆಗೆ ಸ್ಕೂಲೋಗಿ ಕಲಿಸ್ತಾರೆ. ಇದನ್ನು ಫೈಂಡ್ ಮಾಡೋದನ್ನು ತೋರಿಸು ಚಾರ್ಟ್ ಮಾಡಿ ನಾನು. ಸೊ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಆಯಿತು, ರೈಟ್ ಸ್ಲ್ಯಾಂಟಿಂಗ್ ಲೈನ್ ಆಯಿತು. ಸೊ ಎಲ್ಲಿದೆ ಅಂತ ಮಕ್ಕಳು ಫೈಂಡ್ ಮಾಡಿ ತೋರಿಸ್ತಾರೆ. ಸೊ ಈ ರೀತಿಯಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು. ಕೆಲವೊಂದು ಟೈಮ್ ಏನಾಗ್ತದೆ, ಮಕ್ಕಳು ಬೋರ್ ಆಗಿಬಿಡ್ತಾರೆ ಬರೆದು ಓದಿ. ಸೊ ಆ ಟೈಮ್ನಾಗ ಈ ರೀತಿ ಆ್ಯಕ್ಟಿವಿಟೀಸನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಆ್ಯಂಡ್ ಹೊರಗಡೆ ಏನು ಆ್ಯಕ್ಟಿವಿಟೀಸ್ ಮಾಡಿಸ್ತೇವೆ, ಸೈಕಲ್ ಆಯಿತು ಮತ್ತು ಬೇರೆ ಬೇರೆ ಆಟದ್ದು, ಸೊ ಅದು ಬೇರೆ. ಬಟ್ ಆದರೆ ಎಜುಕೇಷನ್ ಒಳಗೆ ನೀವು ಈ ರೀತಿ ಡಿಫ್ರೆಂಟಾಗಿ ಮಾಡಿಸ್ಬೇಕು. ಇದು ನನ್ನ ಮಗನ ಮಾಡ್ಯಾನ. ಸೊ ಇದನ್ನು ಕ್ಯಾಟಪಿಲ್ ಅಂತ ಇದು ನಂಬರ್ ಹಾಕಿ 1 to 10ವರೆಗೂ. ಸೊ ಇಲ್ಲಿ ಬೀಜಗಳನ್ನ ಕೊಟ್ಟಿರ್ತೇನೆ ನಮ್ಗೆ. ಆ ಬೀಜ ಎನಿಸ್ ಇಡ್ತಾನೆ ನಾವು ಅದ್ರೊಳಗೆ ಕಾಲಮ್ನಾಗ. ಸೊ ಅದನ್ನು ಒಂದು ಸಾರಿ ಆ್ಯಕ್ಟಿವಿಟೀಸ್ ಮಾಡಿ ತೋರಿಸ್ತೀನಿ. ಇವೆಲ್ಲ ಏನಾಗ್ತದೆ ಅಂದ್ರೆ ಒಂದು ಬ್ರೈನ್ ಏನಿರ್ತದೆ ಅವ್ರದ್ದು ಮೆದುಳು ಚುರುಕಾಗೋದಕ್ಕೆ ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಿಸ್ಬೇಕಾಗ್ತದೆ. ಸೊ ಇನ್ನು ಮ್ಯಾಲಿಂದ ಬರುವಂಥ ವೀಡಿಯೋಸ್ ಒಳಗೆ ನನ್ನ ಮಗಂದು ಒಂದೊಂದು ಪರ್ಟಿಕ್ಯುಲರ್ ಯಾವುದೇ ಒಂದು ವಿಷಯದ ಬಗ್ಗೆ ನಾನು ಅವ್ನಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತೇನೆ ಅಂತ ನೀವು ನೋಡ್ಬೇಕಂತಂದ್ರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಕೂಡ ಶೇರ್ ಮಾಡ್ತೇನೆ ಓದುವಾಗ. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಬೆಳಿಗ್ಗಿನ ಟೈಮ್ ಇದೆ. ಆ್ಯಕ್ಚುಲಿ ಬೆಳಿಗ್ಗೆ ಅಂತಂದ್ರೂ ಒಂದು 8 ಗಂಟೆ ಆಗ್ಯದ. ಸೊ ಇವಾಗ 8 ಗಂಟೆ ಆದಮೇಲೆ ನಾನು ಬಂದಿರ್ತೀನಿ ಅಡುಗೆ ಮನೆಗೆ. ನನ್ನ ಮನೆಯೊಳಗೆ ಯಾರಿಗೂ ಏನು ಕೆಲಸಕ್ಕೇನು ಇಟ್ಕೊಂಡಿಲ್ಲ ನಾವು. ಎಲ್ಲ ಕೆಲಸ ನಾನೇ ಮಾಡಿರ್ತೀನಿ ಆ್ಯಕ್ಚುಲಿ. ಆ್ಯಂಡ್ ಇದು ಮಾರ್ನಿಂಗ್ ಎಲ್ಲ ಕೆಲಸ ಮಾಡ್ಲಿಕ್ಕತ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡೋದಾಯಿತು. ಅದ್ರ ಜೊತೆಗೆ ಬೆಳಗಿಂದು ಒಂದು ಗ್ಯಾಸಿಂದ ಏನು ಪೂಜೆ ಮಾಡೋದಿರ್ತದೆ. ನಾರ್ಮಲಿ ಪೂಜೆ ಎಲ್ಲರೂ ನೀವು ಮಾಡ್ತೀರಂತ ಅನ್ಕೋತೀನಿ. ಸೊ ಅದೇ ರೀತಿಯೇ ಪೂಜೆ ಎಲ್ಲ ಮಾಡಿ ನಂತರ ನಾನಿಲ್ಲಿ ಚಹಾ ಮಾಡೋದಕ್ಕೆ ಇಡ್ತೀನಿ. ಸೊ ಸ್ವಲ್ಪ ಟೈಮ್ ಹಿಡಿತದೆ ನನಗೆ. ಆ್ಯಂಡ್ ಹೊರಗಡೆ ನೀವು ನೋಡ್ಬೋದು ತುಂಬ ಇಬ್ಬನಿ ಅದ. ಹಿಂಗೆ ಕಿಟಕಿ ಸದಕ್ಕೆ ಓಪನ್ ಮಾಡಿಲ್ಲ ನಾನು. ತುಂಬ ಚಳಿ ಅದ. ನಾನು ಆ್ಯಕ್ಚುಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ರೀತಿ ನನ್ನ ಮದುವೆ ಆಗಿ ಇಷ್ಟು ದೂರ ಬಂದುಬಿಡ್ತೀನಿ ಅಂತ ಹೇಳಿ. ಮೊದಲಿಂದನೂ ನಂದು ಎಜುಕೇಷನ್ ಆಯಿತು, ಓದೋದ್ರ ಬಗ್ಗೆನೇ ಅಷ್ಟೇ ತಲೆ ಕೊಡ್ತಿದ್ದೆ. ಬಟ್ ಅಚಾನಕ್ಕೆ ಸಡನ್ನಾಗಿ ನನ್ನ ಮದುವೆ ಆಗಿ ಈ ಕಡೆ ಬಂದೆ. ಸೊ ಬಂದಮೇಲೆ ತುಂಬಾ ಲೈಫ್ ಚೇಂಜ್ ಆಯಿತು. ಚೇಂಜ್ ಆದಮೇಲೆ ಮತ್ತೆ ಹೆಂಗೆ ಬಂತು ಹಂಗೆ ಅಡ್ಜಸ್ಟ್ ಆಗೋ ಸ್ಟಾರ್ಟ್ ಮಾಡಿದೆ. ಮೊದಲೆಲ್ಲ ಸಣ್ಣಕ್ಕಿದ್ದ ಭಾಳ ನಾನು ಹಠ ಮಾಡ್ತಿದ್ದೆ. ಒಂದು ಬಟ್ಟೆ ಕೂಡ ಆದರೂ ಕೂಡ ಇದೇ ಕಲರ್ ಬೇಕಂತಲೇ ಹಠ ಮಾಡ್ತಿದ್ದೆ. ಇದು ನಾನು ಆ್ಯಕ್ಚುಲಿ ಕಿಚನ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಇತ್ತೀಚೆಗೆ. ಸೊ ತುಂಬ ಬೇಗನೆ ಕ್ಲೀನ್ ಆಗ್ತದೆ ಒಂದೇ ಸಾರಿ. ಆ್ಯಂಡ್ ಇದನ್ನು ಬಿಸಿನೀರ ತೊಳೆದು ಒಂದು ಸಾರಿ ಇಟ್ಬಿಟ್ರೆ ಅಂದರೆ ನಂತರ ಮನೆ ಕ್ಲೀನ್ ಇರ್ತದೆ. ಆ್ಯಂಡ್ ನಾನು ಹೇಳಿದ್ನಲ್ಲ ನಮ್ದು ಏನು ಗಂಡನ ಮನೆಗೆ ಏನು ಬಂದೀನಿ. ಸೊ ಇಲ್ಲಿ ಅಡ್ಜಸ್ಟ್ ಮೊದಲು ಹೇಳ್ತಾಯಿದ್ರು ಎಲ್ಲರೂ, ಏನು ಪೈಕಿ ಅಡ್ಜಸ್ಟ್ ಆಗೋದಿಲ್ಲ ಮನೆಯೊಳಗೆ, ನಾಳೆ ಗೊತ್ತಾಗ್ತದೆ ಅಂತಂತಿದ್ರು. ಬಟ್ ಅದೇ ರೀತಿಯೇ ಗಂಡನ ಮನೆಗೆ ಬಂದಮೇಲೆ ಪ್ರತಿಯೊಂದು ಕೆಲವೊಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದೆ. ಬಟ್ ಬರ್ತಾ ನಾನು ಅಡ್ಜಸ್ಟ್ ಆಗಿಬಿಟ್ಟೆ. ಸೊ ಯಾರಿಗೂ ಏನು ಹೇಳೋದನ್ನೇ ಬಂದ್ ಮಾಡಿಬಿಟ್ಟೆ. ಸೊ ಬರ್ತಾ ಏನು ನಂದು ಆಸೆಗಳಿತ್ತು ಎಲ್ಲ ಏನೇನಿತ್ತು ಎಲ್ಲ ನಾನು ಬಂದ ಮಾಡಿಬಿಟ್ಟೇನಿ. ಸೊ ನಾನಾಯಿತು, ನನ್ನ ಕೆಲಸ ಆಯಿತು, ಡೈಲಿ ಏನು ರೂಟೀನ್ ನಡೀತದೆ ಅಷ್ಟೇ. ಸೊ ಇದನ್ನು ಬಿಟ್ಟರೆ ಅಂಥ ಪರಿ ಏನೂ ಇಲ್ಲ, ಜಿದ್ದು ಇಲ್ಲ ನನಗೀಗ. ಸೊ ಯಾಕಂದರೆ ಇಷ್ಟು ಜೀವನದಲ್ಲಿ ಪಾಠ ಕಲ್ತೀವಿ ಆಮೇಲೆ. ಸೊ ಇವಾಗ ಹಠ ಮಾಡೋದಾದರೂ ಯಾರ ಮುಂದೆ ಹಠ ಮಾಡೋದು ಅಂತ ಹೇಳಿ ನಾನು ಹಠ ಮಾಡೋದು ಬಿಟ್ಬಿಟ್ಟೀನಿ. ಸೊ ಇನ್ನು ಮೇನ್ ಮುಖ್ಯವಾಗಿರೋದೇ ನನ್ನ ಮಗ. ಸೊ ಮಗನಿಗೋಸ್ಕರನೇ ಎಲ್ಲ ಜೀವನ ಅಂತ ಅಂದ್ಕೊಳ್ಳೋದು. ಎಲ್ಲ ಹೆಣ್ಮಕ್ಳು ನನ್ನ ಥರನೇ ಬದುಕ್ತಾರಂತ ಅನ್ಕೋತೀನಿ. ನಿನ್ನೆ ಒಂದು ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲ್ದಾಗ ನಾನೊಂದು ಇದನ್ನು ಹೇಳಿದ್ದೆ, ತೋರಿಸಿದ್ದೆ. ಒಂದು ಇದನ್ನು ಕೊಟ್ಟಿದ್ದೆ ನಾನು, ನಿಮ್ಮ ಕಷ್ಟ ಅಂತ ಬಂದಾಗ ಯಾವ ರೀತಿ ನೀವು ಇದನ್ನು ಮಾಡ್ತೀರಿ ಅಂತ ಹೇಳಿ. ಸೊ ಆ್ಯಕ್ಚುಲಿ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ, ಕಷ್ಟ ಅಂತ ಬಂದರೆ ಸುಮ್ಮನೆ ನಾನು ಕೂಡ ದೇವ್ರ ಮುಂದೆನೇ ಸ್ವಲ್ಪ ಕಷ್ಟಪಡುವಾಗ ಸ್ವಲ್ಪ ಇದನ್ನು ಮಾಡ್ತೀನಿ. ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಏನಾದರೂ ತೊಂದರೆ ಇದ್ದೇ ಇರುತ್ತೆ. ಕೆಲವೊಬ್ರು ಶೇರ್ ಮಾಡ್ತಾರೆ, ಕೆಲವೊಬ್ರು ಶೇರ್ ಮಾಡಲ್ಲ. ಬಟ್ ಆದರೆ ಹೆಣ್ಮಕ್ಳ ಜೀವನ ಅಂದ್ರೇ ಇಷ್ಟೇ ಅಂತ ಅದಕ್ಕೆ ಹೇಳೋದು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಹೆಣ್ಣು ಹುಟ್ಟಿದ್ರೆ ಅದಕ್ಕೆ ಅಯ್ಯೋ ಅಂತ ಹೇಳೋದು, ಮತ್ತೊಂದು ಹೆಣ್ಮಗಳು ಹುಟ್ಟಿದ್ಲು ಈ ಜಗತ್ತಿನಲ್ಲಿ ಮತ್ತೆ ಸರ್ವೈವ್ ಮಾಡೋದಕ್ಕೆ ಅಂತ ಹೇಳ್ತಿದ್ಲು. ಸೊ ಅದಕ್ಕೋಸ್ಕರ ಅಯ್ಯೋ ಅಂತೀವಿ ಅಂತ ಹೇಳ್ತಿದ್ರು. ಯಾಕಂದರೆ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮನಿಗೆ ಕೇಳ್ತಾ ಇದ್ದೆ, ಅಮ್ಮ ಯಾಕೆ ನೀವೆಲ್ಲ ಅಯ್ಯೋ ಅಂತೀರಂತೆ, ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅಯ್ಯೋ ಹೆಣ್ಣ ಅಂತ ಯಾಕಂತೀರ ಅಂತಂದರೆ ಅವ್ರು ಹೇಳಿದ್ದು ನನಗಿದು ಒಂದೇ ಮಾತು, ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ಇನ್ನು ಮತ್ತೊಬ್ಳು ಬಂದ್ಲಾ, ಓಕೆ ಅವಳಿಗೂ ಸರ್ವೈವೇ ಮಾಡಬೇಕಿಲ್ಲಿ. ಸೊ ಹೀಗಾಗಿ ಅಯ್ಯೋ ಅಂತೀವಮ್ಮ, ಅದನ್ನು ಬಿಟ್ಟರೆ ನಮಗೇನು ಇಲ್ಲ ಅಂತ ಈ ರೀತಿ ಹೇಳ್ತಾಯಿದ್ರು. ಸೊ ಮೇ ಬಿ ಅವ್ರು ಹೇಳೋದ್ರಲ್ಲೂ ನಿಜ ಇದೆ ಅಂತ ಒಮ್ಮೆ ಅನ್ನಿಸ್ತಾ ಇತ್ತು. ಓಕೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಆದಷ್ಟು ಬೇಗನೆ ಕರ್ನಾಟಕಕ್ಕೆ ಬರೋಣ ಅಂತ ಎಷ್ಟೋ ಬಾರಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಆಗ್ತಾಯಿಲ್ಲ, ಯಾವಾಗ ಬರ್ತೀನೋ ಗೊತ್ತಿಲ್ಲ.
ಓಕೆ. ಸೊ ಪದೇ ಪದೇ ಅದೇ ಒಂದೇ ನನಗೆ ಟೆನ್ಷನು, ಕರ್ನಾಟಕಕ್ಕೆ ಬರಬೇಕು ಅನ್ನೋದು. ಸೊ ಇವಾಗ ಕಳೆದ ಒಂದು 7 ವರ್ಷ ಆಯಿತು ನಾನು ಕರ್ನಾಟಕಕ್ಕೆ ಬರಲಿಲ್ಲ. ಸೊ ಹೀಗಾಗಿ ಬಟ್ ಆದರೂ ಕೂಡ ನೋಡಿ ಜೀವನ ಹೆಂಗಿದೆ ಅಂದರೆ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಹೆಂಗಿದೆಯೋ ಎಲ್ಲಿಟ್ಟಿದ್ದಾನೋ ದೇವರು, ಯಾವ ಒಂದು ರೀತಿಯಿಂದ ಇಟ್ಟಿದ್ದಾನೆ ಆ ರೀತಿಯಲ್ಲೇ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಅದೇನು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ಅಂತ ರಾಘವೇಂದ್ರನ ಹಾಡಿದೆ ಅಲ್ವಾ, ಅದೇ ರೀತಿಯೇ. ಸೊ ನಾನು ಕೂಡ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಹೇಗಿದೆಯೋ ಹಾಗೆ ಹೋಗ್ತಾ ಇದ್ದೀನಿ ಬಸ್ಟ್. ಅದ್ರ ಜೊತೆಗೆ ಸ್ವಲ್ಪ ನನ್ನ ಮನಸ್ಸಿನ ನೆಮ್ಮದಿ ಕೊಡುವಂಥ ಕೆಲಸ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಸೋಷಿಯಲ್ ಕೆಲಸ ಮಾಡ್ತೇನೆ. ಸೋಷಿಯಲ್ ಅಂದರೆ ಹೆಣ್ಮಕ್ಳಿಗೆ ಮನೆಯಲ್ಲೇ ಉದ್ಯೋಗ ಕೊಡಿಸೋದಲ್ಲ. ಇದು ನೋಡಿ ಎಕ್ಸಸೈಸು ಯಾವ ರೀತಿ ನನ್ನ ಮಗ ಮಾಡ್ತಾನೆ ಅಂತ ತುಂಬ ಪ್ರೀತಿಯಿಂದ ಮಾಡಿಸ್ಬೇಕು. ಆ್ಯಕ್ಚುಲಿ ನನ್ನ ಮಗನಿಗೆ ಸಿಟ್ಟು ಮಾಡಿದ್ರು ನಾನು ಮಾಡಲ್ಲ. ಸೊ ನೋಡಿ ಈ ರೀತಿ 2 ಕೈ ಮೂಮೆಂಟ್ ಮಾಡ್ತಿರ್ಬೇಕು ಮಕ್ಕಳು. ಸೊ ಸ್ಟಾರ್ಟಿಂಗಲ್ಲಿ ಮಕ್ಕಳು ಮಾಡಲ್ಲ, ಓಕೆ. ಬಟ್ ಆದರೆ ನಾವು ಕ್ರಮೇಣವಾಗಿ ಹೇಳಿ ಮಾಡಿಸಿದರೆ ನಿಧಾನ ಮಕ್ಕಳು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಬ್ರೈನು ಶಾರ್ಪ್ ಆಗುತ್ತೆ. ಸೊ ಈ ರೀತಿ ಆ್ಯಕ್ಟಿವಿಟೀಸ್ ಸುಮಾರು ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೂ ಬೇಕು ಅಂತಂದರೆ ಇವನ್ನೇ ನನಗೆ ಹೇಳ್ಬೋದು. ಸುಮಾರು ಚಾರ್ಟ್ಗಳಿದೆ ನನ್ನ ಹತ್ರ. ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತೇನಂತ. ಸೊ ಇದು ಎಕ್ಸಸೈಸ್ ನಾನು ಒಂದು 4ರಿಂದ 5 ಟೈಮು ಒಂದೊಂದು ಎಕ್ಸಸೈಸ್ ಮಾಡಿಸಿರ್ತೀನಿ. ಸೊ ಇದರಿಂದ ಮಕ್ಕಳು ಬೋರು ಆಗೋದಿಲ್ಲ. ಆ್ಯಂಡ್ ಈ ಕ್ಯಾಪ್ ಏನದಾವಲ್ಲ, ಇದು ಮನೆಯೊಳಗೆ ಕ್ಯಾಪೇ ನಾರ್ಮಲ್ ಕ್ಯಾಪ್ ತೊಗೊಂಡಿರೋದು, ಅದಕ್ಕೆ ಸ್ವಲ್ಪ ಕಲರ್ ಹಚ್ಚಿನಿ ನಾನು ಅಷ್ಟೇ. ಆ್ಯಂಡ್ ಇದು ನೋಡಿ ಸೆಕೆಂಡ್ ಆ್ಯಕ್ಟಿವಿಟೀಸ್ ಮಾಡ್ಲಿಕ್ಕತ್ತಾನ. ಸೊ ಇವನು 2 ಕೈ ಏನು ಮೂಮೆಂಟ್ ಮಾಡ್ತದಲ್ಲ, ಹೀಗಾಗಿ ಬ್ರೈನ್ ಶಾರ್ಪ್ ಆಗ್ತದೆ ಮಕ್ಕಳದ್ದು. ಸೊ ಹೀಗಾಗಿ ಅದರಿಂದ 2 ಕೈನ ಮೂಮೆಂಟಿಂದ ನೀವು ಮಾಡಿಸ್ಬೇಕು. ಈ ರೀತಿ ಆ್ಯಕ್ಟಿವಿಟೀಸ್ ನೀವು ಇನ್ ಕೇಸ್ ಮಾಡಿಸಾತಿಲ್ಲ ಅಂದರೆ ಇವತ್ತಿಂದನೇ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿರಿ ಮಕ್ಕಳಿಗೆ. ಇನ್ ಕೇಸ್ ನಿಮ್ಮ ಸ್ಕೂಲ್ ಇದೆ ಅಂತಂದರೆ ಸ್ಕೂಲೊಳಗೆ ಈ ರೀತಿ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಮಾಡಿರಿ. ಇಲ್ಲೇ ಕೌಂಟ್ ಮಾಡಬೇಕು ಎಷ್ಟದ ಅಂತ ಮುಂದೆ ತೋರಿಸ್ಬೇಕು. ಸೊ ನನ್ನ ಮಗ ಅದನ್ನೇ ಆ್ಯಕ್ಟಿವಿಟೀಸ್ ಮಾಡ್ಲಿಕ್ಕತ್ತಾನ. ಈಗ ಆಲ್ಮೋಸ್ಟ್ ಅವನಿಗೆಲ್ಲ ನಾನು ಆಲ್ಮೋಸ್ಟ್ ಹೇಳ್ತಿರ್ತೀನಿ, ಸ್ಕೂಲೊಳಗೆ ಅವ್ನಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ. ಸೊ ಇಲ್ಲಿ ಎಷ್ಟದ ಅಂತ ಕೌಂಟ್ ಮಾಡೋಕೆ ಅವ್ನಿಗೆ ಹೇಳಲಿಕ್ಕತ್ತೀನಿ. 2 है, 2 राउंड करो राउंड यहाँ करो पेंसिल से. गुड बॉय. हाँ, यहाँ पे नीचे आओ. 1 2 3 का वेरी गुड लिखो. वेरी गुड. यहाँ देखो 1 2 3 4 का 4. वेरी गुड. ओके. नेक्स्ट यहाँ देखो बेटा, को इतना है 1 करो. गुड. यार यहाँ पे काउंट करो 1 2 3 4 5 का है. वेरी गुड विवान. वह रीड एंड सर्कल है, ठीक है. तो हम लोग यहाँ पे पढ़ेंगे और फिर बाद में यहाँ पे टिक करेंगे. चलो लिखो. हाँ, इसको पकड़ो ऐसे, पेंसिल को सही से पकड़ो. अच्छा, I see a tree. हाँ, ट्री को टिक करो पेंसिल से. इससे टिक करो ऐसे करो पेंसिल से. ऐसे करोगे, ठीक है, पेंसिल से. ओके, टिक करो. गुड. नीचे आओ. नीचे क्या है ये देखो. आई सी, यहाँ ये देखो, आई सी आ बेड. बेड कहाँ है. गुड बॉय. ठीक करो. और आई सी आ बाइक का. गुड बॉय. रेडी सेट गो. ओके. ट्रायंगल. गुड. हार्ट ये है तो हार्ट. गुड. स्क्वायर. गुड बॉय. सर्कल. गुड. स्टार. वेरी गुड विवान. और नेक्स्ट ये पेज है, ये तो हो गया. चलो बोलो. हाँ बोलो बाय बाय. हाथ दिखाओ बाय बाय. ಸೊ ನೋಡಿದ್ರಲ್ಲ, ಮಗನಿಗೆ ಒಂದೂವರೆ ತಾಸು ಬೆಳಿಗ್ಗೆ ಮತ್ತು ಸಂಜೆಗೆ ಒಂದು 3 ತಾಸು ಡೈಲಿ ಹಂಗೂ ಓದಿಸ್ತೀನಿ. ಕರ್ಬೇವಿನ ಸೊಪ್ಪು ಈ ಕಡೆ ಸಿಗೋದಿಲ್ಲ, ಹೀಗಾಗಿ ಒಬ್ಬರ ಮನೆ ಹೇಳಿಸ್ಕೊಂಬಂದೀನಿ. ಹೀಗಾಗಿ ಬಂಗಾರ ಇದು ನಮ್ಗೆ. ಆ್ಯಂಡ್ ಇವಾಗ ಸಂಜೆ ಆಗ್ಲಿಕ್ಕತ್ತದ. ಆ್ಯಂಡ್ ನಾನು ಇವಾಗ ಕಡ್ಲಿಕಾಳು ಪಲ್ಯ ಮಾಡಕ್ಕೆ ಹೊಂಟೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಇಷ್ಟ ಆದರೆ ಮುಂದಿನ ವ್ಲಾಗ್ ನೋಡೋದಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ನಮಸ್ಕಾರ.